ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಜಿಲ್ಲೆ ವತಿಯಿಂದ 2025-26ನೇ ಸಾಲಿನ ಎಸ್ಎಲ್ಸಿ ಪರೀಕ್ಷಾರ್ಥಿಗಳಿಗಾಗಿ ವಿಶೇಷ ಕಾರ್ಯಕ್ರಮ ಸ್ಫೂರ್ತಿ ಸೆಲೆ. ಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕಕ್ಕೆ ಕಡ್ಡಾಯವಾಗಿ ಬರುವಂತಹ ಪ್ರಶ್ನೆ ಗ್ರಾಫ್ ನಕ್ಷೆಯ ವಿಧಾನದಿಂದ ಬಿಡಿಸುವಂತಹ ಈ ಪ್ರಶ್ನೆಯನ್ನ ಸುಲಭವಾಗಿ ಮಾಡುವುದು ಮತ್ತು 4ಕ್ಕೆ 4 ಅಂಕ ಗಳಿಸುವುದು ಹೇಗೆಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಪ್ರಶ್ನೆ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಪ್ರಶ್ನೆ ಇರುತ್ತೆ. ಈ ಕೆಳಗಿನ ಸಮೀಕರಣಗಳನ್ನು ನಕ್ಷೆಯ ವಿಧಾನದಿಂದ ಬಿಡಿಸಿ. 2 ಸಮೀಕರಣಗಳನ್ನ ಕೊಟ್ಟಿರ್ತಾರೆ. ಮೊದಲನೇ ಸಮೀಕರಣ ಈ ರೀತಿಯಾಗಿದೆ, 2x + y = 6. ಈ ಸಮೀಕರಣವನ್ನ ನಾವು ನಕ್ಷೆಯಲ್ಲಿ ಗುರುತಿಸಬೇಕಾದ್ರೆ ಕನಿಷ್ಠ 2 ಬಿಂದುಗಳನ್ನ ಕಂಡುಹಿಡ್ಕೋಬೇಕು. ಇದು ಒಂದು ಸರಳ ರೇಖೆ ಆಗಿರೋದ್ರಿಂದ 2 ಬಿಂದುಗಳು ಬೇಕೇ ಬೇಕು. ಮೊದಲಿಗೆ ನಾವು 2 ಬಿಂದುಗಳನ್ನ ಸುಲಭವಾಗಿ ಕಂಡುಹಿಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ. ಮೊದಲಿಗೆ ನಾವು ಇಲ್ಲಿ ಒಂದು ಟೇಬಲ್ ನಿರ್ದೇಶಾಂಕಗಳನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಟೇಬಲ್ ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ x ಮತ್ತೆ y, ಈ x ನ ಬೆಲೆಯನ್ನ ನಾವು ಕೊಡಬೇಕು, y ನ ಬೆಲೆ ಈ ಸಮೀಕರಣದಿಂದ ಪಡ್ಕೋಬೇಕು. ಸುಲಭವಾಗಿ ನಾವು 2 ಬಿಂದುಗಳನ್ನ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ನಾನು x ಗೆ 0 ಕೊಡ್ತಾ ಇದ್ದೀನಿ. x ಗೆ 0 ಕೊಟ್ಟಾಗ ಈ ಬೆಲೆ ಪೂರ್ತಿಯಾಗಿ 0 ಆಗತ್ತೆ. ಈ ಬೆಲೆ ಪೂರ್ತಿಯಾಗಿ 0 ಆದ್ರೆ ಇನ್ನು ಉಳ್ಕೊಂಡಿದ್ದೇನು y = 6. ಅದು y ನ ಬೆಲೆ ಆಗಿರುತ್ತೆ. ಅದನ್ನ ನಾವು ಇಲ್ಲಿ ಬರ್ಕೋಬೇಕು. x ಗೆ 0 ಕೊಟ್ಟಾಗ y ನ ಬೆಲೆ 6 ಬಂತು. ಅದೇ ರೀತಿಯಲ್ಲಿ ಈಗ ನಾನು y ಗೆ 0 ನಾನು ಕೊಡ್ತಾ ಇದ್ದೇನೆ. y ಗೆ 0 ಕೊಟ್ಟಾಗ ಈ ಸಮೀಕರಣದಲ್ಲಿ y ನ ಬೆಲೆ ಪೂರ್ತಿಯಾಗಿ 0 ಆಗತ್ತೆ. y ನ ಬೆಲೆ ಪೂರ್ತಿಯಾಗಿ 0 ಆದ್ರೆ ಉಳ್ಕೊಂಡಿದ್ದೇನು 2x = 6. 2x = 6 ಅಂದಾಗ ಈ 2ನ್ನ ಈ ಕಡೆ ಕಳಿಸಿದ್ರೆ 6ನ್ನ 2ರಿಂದ ಭಾಗಿಸಿದ್ರೆ ನಿಮ್ಗೆ 3 ಉತ್ತರ ಬರುತ್ತೆ. ಅಥವಾ 2 ಇದ್ದಾಗ ಸುಲಭವಾಗಿ ನೆನ್ಪಿಟ್ಕೊಳ್ಳಿ, ಇಲ್ಲಿ 2 ಇದ್ದಾಗ ಎಲ್ಲಾ ಪ್ರಶ್ನೆಗಳಲ್ಲಿ ನಿಮ್ಗೆ ಈ ರೀತಿಯಾಗಿ 2 ಬರುತ್ತೆ ಅಥವಾ 2 ಇರೋದಿಲ್ಲ. 2 ಇದ್ರೆ ಈ 6ರ ಅರ್ಧ ಮಾಡಬೇಕು ಅಂತ ನೆನ್ಪಿಟ್ಕೊಳ್ಳಿ, ಅದು 3. ಈಗ ನಮ್ಗೆ 2 ಬಿಂದುಗಳು ಸಿಕ್ಕಿದೆ, 0, 6, 3, 0. ಅದೇ ರೀತಿ ಮತ್ತೊಂದು ಸಮೀಕರಣ ಈ ರೀತಿಯಾಗಿದೆ, x + y = 5. ಇದಕ್ಕೂ ಕೂಡ ನಾವು 2 ಬಿಂದುಗಳನ್ನ ಕಂಡುಹಿಡ್ಕೋಬೇಕು. ಅದಕ್ಕೆ ಒಂದು ಟೇಬಲ್ ನ ರಚನೆಯನ್ನ ಮಾಡ್ಕೊಳ್ಳೋಣ. x y, ಈ ಮೇಲಿನ ಟೇಬಲ್ ನ ಹೇಗೆ ಮಾಡಿದ್ವೋ ಬಿಂದುಗಳನ್ನ ಕಂಡುಹಿಡ್ಕೊಂಡ್ವೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಬಿಂದುಗಳನ್ನ ಕಂಡುಹಿಡ್ಕೊಳ್ಳೋಣ. x ಗೆ 0 ಕೊಡೋಣ. x ಗೆ 0 ಕೊಟ್ಟಾಗ ಈ x ಹೊರಟೋಗುತ್ತೆ. ಇನ್ನು ಉಳ್ಕೊಂಡಿದ್ದು y = 5. ಆದ್ದರಿಂದ y ನ ಬೆಲೆ 5. y ಗೆ 0 ಕೊಡೋಣ. y ಗೆ 0 ಕೊಟ್ಟಾಗ ಈ y ಬೆಲೆ ಹೊರಟೋಗುತ್ತೆ. ಉಳ್ಕೊಂಡಿದ್ದು x = 5. ಆದ್ದರಿಂದ x ಬೆಲೆ 5. ಈಗ ಇಲ್ಲೂ ಕೂಡ ನಮ್ಗೆ 2 ಬಿಂದುಗಳು ಸಿಕ್ಕಿದೆ, 0, 5, 5, 0. ಈಗ ನಾವು ಇದನ್ನ ಗ್ರಾಫ್ ನಲ್ಲಿ ಹೇಗೆ ಬಿಂದುಗಳನ್ನ ಗುರುತಿಸಿ ರೇಖೆಯನ್ನ ಎಳೆಯೋದು ಅನ್ನೋದನ್ನ ನೋಡೋಣ. ಇದು ನಮ್ಮ ಗ್ರಾಫ್. ಇದರಲ್ಲಿ ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ 0, ಇಲ್ಲಿ 1, 2, 3, 4, 5, 6 ಗುರುತಿಸ್ಕೊಂಡಿದೀವಿ, ಇಲ್ಲೂ ಗುರುತಿಸ್ಕೊಂಡಿದೀವಿ. ಈ ಕಡೆ 0 ಇಂದ ಎಡಭಾಗಕ್ಕೆ ಋಣ ಸಂಖ್ಯೆಗಳಿರ್ತವೆ, ಈ 0 ಇಂದ ಕೆಳಭಾಗಕ್ಕೂ ಋಣ ಸಂಖ್ಯೆಗಳಿರುತ್ತೆ. ಇಲ್ಲಿ ಸ್ಕೇಲ್ ಅನ್ನ ಬರ್ಕೋಬೇಕು. x ಮತ್ತು y ಆಕ್ಸಿಸ್ 1 ಸೆಂಟಿಮೀಟರ್ ನ 1 ಯೂನಿಟ್ ಅಂತ ತಗೊಂಡಿದ್ವಿ. ಈಗ ನಮ್ಮ ಮೊದಲ ಸಮೀಕರಣದ ಒಂದು ಬಿಂದು 0, 6. x 0 ಇದೆ ಅಂದ್ರೆ ಇದು y ಅಕ್ಷದ ಮೇಲೆ ಇದೆ ಅನ್ನೋದನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ಈ ಮೊದಲ ಬಿಂದು ಯಾವಾಗ್ಲೂ ಕೂಡ y ಅಕ್ಷದ ಮೇಲೆ ಗುರುತಿಸಿ. y ಅಕ್ಷದಲ್ಲಿ r ಎಲ್ಲಿದೆ ಅಂತ ನೋಡ್ಕೊಳ್ಳಿ. y ಅಕ್ಷದಲ್ಲಿ ನಾವು ನೋಡಿದ್ರೆ r ಇಲ್ಲಿದೆ, ಅದನ್ನ ಗುರುತು ಹಾಕಿದ್ರೆ ಬಿಂದು 0, 6. ಅದೇ ರೀತಿ ಎರಡನೇ ಬಿಂದು 3, 0. ಇಲ್ಲಿ y 0 ಇದೆ ಅಂದ್ರೆ ಈ 3 x ಅಕ್ಷದ ಮೇಲೆ ಇರಬೇಕು. x ಅಕ್ಷದ ಮೇಲೆ 3 ಎಲ್ಲಿದೆ ನೋಡ್ಕೊಳ್ಳಿ. x ಅಕ್ಷದ ಮೇಲೆ 3 ಇಲ್ಲಿದೆ, ಇದನ್ನ ಗುರುತು ಹಾಕಿ. ಇದು 3, 0. ಈಗ 2 ಬಿಂದುಗಳನ್ನ ಮೊದಲನೇ ಸಮೀಕರಣ ಗುರುತಿಸಿದೀವಿ. ಇದೆರಡನ್ನೂ ಸೇರಿಸಿ ಒಂದು ಸರಳ ರೇಖೆಯನ್ನ ಸ್ಕೇಲ್ ಮುಖಾಂತರ ಎಳೆಯಿರಿ. ಈಗ ನಮ್ಗೆ ಒಂದು ಸರಳ ರೇಖೆ ಸಿಕ್ತು. ಈಗ ಎರಡನೇ ಸಮೀಕರಣದ ಮೊದಲನೇ ಬಿಂದು 0, 5. ಇದರಲ್ಲಿ x 0 ಇದೆ, y ಮಾತ್ರ ಇದೆ. ಆದ್ರಿಂದ ಇದು y ಅಕ್ಷದಲ್ಲಿ 5 ಎಲ್ಲಿದೆ ನೋಡ್ಕೊಳ್ಳಿ. y ಅಕ್ಷದಲ್ಲಿ 5 ಎಲ್ಲಿದೆಯೋ ಅದನ್ನ ಗುರುತಿಸಿ 0, 5. ಅದೇ ರೀತಿ ಎರಡನೇ ಬಿಂದು 5, 0. ಇಲ್ಲಿ y 0 ಇರೋದ್ರಿಂದ ಇದು x ಅಕ್ಷದ ಮೇಲೆ 5 ಇದೆ. x ಅಕ್ಷದ ಮೇಲೆ 5ಕ್ಕೆ ಬನ್ನಿ, ಅದನ್ನ ಗುರುತಿಸಿ 5, 0. ಈಗ ಇವೆರಡನ್ನೂ ಸೇರಿಸಿ ಒಂದು ಸರಳ ರೇಖೆಯನ್ನ ಎಳೆಯಿರಿ.
ಈ ಎರಡೂ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿವೆ. ಆ ಬಿಂದುವಿನಿಂದ ಎಕ್ಸ್ ಅಕ್ಷಕ್ಕೆ ಒಂದು ರೇಖೆ, ವೈ ಅಕ್ಷಕ್ಕೆ ಒಂದು ರೇಖೆಯನ್ನ ಎಳೀರಿ. ಸೊ ವೈ ಅಕ್ಷಕ್ಕೆ ಮತ್ತು ಎಕ್ಸ್ ಅಕ್ಷಕ್ಕೆ ರೇಖೆಯನ್ನ ಎಳೆದಾಗ ಸೊ ಇಲ್ಲಿ ವೈ 4ಕ್ಕೆ ಅದು ಬಂದು ಸೇರ್ಕೊಂಡಿದೆ, ಎಕ್ಸ್ ಅಕ್ಷದಲ್ಲಿ ಇದು 1ಕ್ಕೆ ಬಂದು ಸೇರ್ಕೊಂಡಿದೆ. ಆದ್ರಿಂದ ನಮ್ಮ ಉತ್ತರ ಎಕ್ಸ್ ನ ಬೆಲೆ 1, ವೈ ನ ಬೆಲೆ 4. ಹೀಗೆ ಸರಳವಾಗಿ ನೀವು ಈ ರೀತಿ ಬರೆದ್ರೆ, ಈ ಎರಡು ನಾವು ಕೋಷ್ಟಕವನ್ನ ಏನು ರಚನೆ ಮಾಡಿದೀವಿ ಇದಕ್ಕೆ 2 ಅಂಕಗಳನ್ನ ಕೊಡ್ತಾರೆ. ಗ್ರಾಫ್ ನ ಏನು ರಚನೆ ಮಾಡಿ ಬೆಲೆಯನ್ನ ಕಂಡಿದ್ದೀವಿ ಇದಕ್ಕೆ 2 ಅಂಕ. ಒಟ್ಟಾರೆಯಾಗಿ ಇದಕ್ಕೆ 4 ಅಂಕಗಳನ್ನ ನಾವು ಗಳಿಸ್ಕೊಳ್ಬಹುದು. ಇದೇ ರೀತಿಯಾದಂತಹ ಮತ್ತೊಂದು ಪ್ರಶ್ನೆಯನ್ನ ನೋಡೋಣ. ಇಲ್ಲಿ 2x + y = 8. ಇದಕ್ಕೆ ನಾವು x ಗೆ 0 ಹಾಕಿದ್ರೆ y ನ ಬೆಲೆ 8 ಬರುತ್ತೆ. y ಗೆ 0 ಹಾಕಿದಾಗ ನಾವಾಗಲೇ ಹೇಳಿದ್ರೆ 2 ಇದ್ರೆ 8ಕ್ಕೆ ಅರ್ಧ ಮಾಡ್ಕೋಬೇಕು. y ಗೆ 0 ಹಾಕಿರೋದ್ರಿಂದ x ಬೆಲೆ 4. 0, 8, 4, 0. ಮುಂದಿನ ಸಮೀಕರಣ x - y = 1. ಇಲ್ಲೂ ಕೂಡ ನಾವು x ಗೆ 0 ಹಾಕೋಣ. x ಗೆ ನಾನು ಇಲ್ಲಿ 0 ಹಾಕಿದಾಗ ಇಲ್ಲಿ -y ಇದೆ. ಮೈನಸ್ ಬಂದಾಗ ನಾವು ವಿಶೇಷವಾಗಿ ಗಮನಿಸ್ಕೋಬೇಕು, ಈ ಮೈನಸ್ ಅನ್ನ ತೆಗೆದು ಈ ಕಡೆ ಹಾಕೋಬೇಕು. ಅವಾಗ ಅದು -1 ಆಗತ್ತೆ. x ಗೆ 0 ಹಾಕಿದ್ರೆ y ನ ಬೆಲೆ -1, y ಗೆ 0 ಹಾಕಿದ್ರೆ ಇದಿಷ್ಟು 0 ಆಗೋಗುತ್ತೆ, x ನ ಬೆಲೆ 1 ಆಗತ್ತೆ. ಇಲ್ಲಿ 0, -1, 1, 0 ಇಲ್ಲೂ 2 ಬಿಂದುಗಳು ಸಿಕ್ಕಿದೆ. ಈಗ ಇದನ್ನ ನಾವು ಗ್ರಾಫ್ ಅಲ್ಲಿ ಬಿಂದುಗಳನ್ನ ಗುರುಸೋಣ. 0, 8 ಅಂದ್ರೆ x ನ ಬೆಲೆ 0 ಆಗಿರೋದ್ರಿಂದ y ನ ಅಕ್ಷದ ಮೇಲೆ 8ನ್ನ ಗುರುತಿಸ್ಕೊಳ್ಳಿ. y ಅಕ್ಷದ ಮೇಲೆ 8 ಇಲ್ಲಿದೆ, ಇದನ್ನ ಗುರುಸ್ತೀನಿ. ಇದು 0, 8. ಅದೇ ರೀತಿ ಎರಡನೇ ಬಿಂದು 4, 0, y 0 ಆಗಿರೋದ್ರಿಂದ x ಅಕ್ಷದ ಮೇಲೆ 4ನ್ನ ಗುರುತಿಸ್ಕೊಳ್ಳಿ. x ಅಕ್ಷದ ಮೇಲೆ 4, 4, 0 ಇವೆರಡನ್ನು ಸೇರಿಸಿ ಒಂದು ಸರಳ ರೇಖೆಯನ್ನ ಎಳಿರಿ. ಎರಡನೇ ಸಮೀಕರಣದಲ್ಲಿ 0, -1 x 0 ಆಗಿರೋದ್ರಿಂದ y ಅಕ್ಷದಲ್ಲಿ -1, y ಅಕ್ಷದಲ್ಲಿ -1 ಇಲ್ಲಿ ಬರುತ್ತೆ, ಇದನ್ನ ಗುರುತಿಸ್ಕೊಳ್ಳಿ. 0, -1 x 0 ಆಗಿರೋದ್ರಿಂದ y 0 ಆಗಿರುವುದರಿಂದ x ಅಕ್ಷದಲ್ಲಿ 1ಅನ್ನ ಗುರುತಿಸ್ಕೊಳ್ಳಿ. x ಅಕ್ಷದಲ್ಲಿ 1 ಇಲ್ಲಿ ಬರುತ್ತೆ, ಇದು 1, 0 ಇವೆರಡನ್ನು ಸೇರಿಸಿ ಒಂದು ಸರಳ ರೇಖೆಯನ್ನ ಸ್ಕೇಲ್ ಮುಖಾಂತರ ಎಳೆಯಿರಿ. ಈಗ ಈ ಎರಡೂ ಸರಳ ರೇಖೆಗಳು ಒಂದನ್ನೊಂದು ಛೇದಿಸಿದೆ. ಛೇದಿಸಿದ ನಂತರ ಆ ಛೇದಿಸುವ ಬಿಂದುವಿನಿಂದ x ಅಕ್ಷಕ್ಕೆ ಮತ್ತು y ಅಕ್ಷಕ್ಕೆ ಒಂದು ಸರಳ ರೇಖೆಯನ್ನು ಎಳಿರಿ. ಅದು ಯಾವ ಬಿಂದುಗೆ ಹೋಗಿ ಸೇರುತ್ತೋ ಅದು ನಮ್ಮ x ಮತ್ತೆ y ನ ಬೆಲೆ ಆಗಿರುತ್ತೆ. ಇದು y 2, x 3. ಈ ಉತ್ತರಗಳನ್ನ ಬರೆಯಿರಿ ಒಂದು ಕಡೆ. ಇದು ನಮ್ಮ ಈ ಕೋಷ್ಟಕ ರಚನೆಗೆ 2 ಅಂಕ, ಗ್ರಾಫ್ಗೆ 2 ಅಂಕ, ಒಟ್ಟು 4 ಅಂಕಗಳನ್ನ ಸುಲಭವಾಗಿ ನೀವು ಗಳಿಸ್ಕೊಳ್ಬಹುದು. ಇದೇ ರೀತಿಯಾದಂತಹ ಇನ್ನೊಂದಷ್ಟು ಪ್ರಶ್ನೆಗಳನ್ನ ಇಲ್ಲಿ ನೀಡಲಾಗಿದೆ. ಹೆಚ್ಚು ಅಭ್ಯಾಸ ಮಾಡಿ ಸುಲಭವಾಗಿ 4 ಅಂಕಗಳನ್ನ ಗಳಿಸ್ಕೊಳ್ಳಿ. ನಿಮಗೆ ಯಶಸ್ವಿ ಆಗಲಿ. ಧನ್ಯವಾದಗಳು.